ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಫೈನಾನ್ಷಿಯಲ್ ಕನ್ಸಲ್ಟೆಂಟ್ ಕನ್ನಡ. ಈ ಒಂದು ವಿಡಿಯೋದಲ್ಲಿ ವೆಹಿಕಲ್ ಇನ್ಶೂರೆನ್ಸ್ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ತಿಳ್ಕೊಳ್ಳೋದಾ. ವೆಹಿಕಲ್ ಇನ್ಶೂರೆನ್ಸ್ ಅಂದರೆ ಮುಖ್ಯವಾಗಿ ನಾವು ಗಮನಿಸಬೇಕಾದ ಅಂಶ ಏನು ಅಂದರೆ IDV ವ್ಯಾಲ್ಯೂ. ಒಂದು ವೆಹಿಕಲ್ಗೆ ಎಷ್ಟು ವ್ಯಾಲ್ಯೂ ಕೊಡ್ತಾರೆ ಅಂತ ಇನ್ಶೂರೆನ್ಸ್ ಡಿಕ್ಲೇರ್ ಮಾಡ್ತಾರೆ. IDV ಅಂದರೆ ಇನ್ಶೂರೆನ್ಸ್ ಡಿಕ್ಲೇರ್ಡ್ ವ್ಯಾಲ್ಯೂ. ಇನ್ಶೂರೆನ್ಸ್ ಕಂಪ್ನಿಯವರು ಒಂದು ವೆಹಿಕಲ್ಗೆ ಏನಾದರೂ ಆಕ್ಸಿಡೆಂಟ್ ಆದರೆ ಇಷ್ಟು ಒಳಗೆ ನೀವು ಕ್ಲೈಮ್ ಮಾಡ್ಕೋಬೋದು ಅಂತ ಒಂದು ವ್ಯಾಲ್ಯೂನ ಕೊಡ್ತಾರೆ. ಅದನ್ನೇ IDV ವ್ಯಾಲ್ಯೂ ಅಂತ ಕರಿತೀವಿ. ಮತ್ತು ಪ್ರೀಮಿಯಮ್, ಈ ಪ್ರೀಮಿಯಮ್ಮು IDV ವ್ಯಾಲ್ಯೂ ಮೇಲೆ ಡಿಪೆಂಡ್ ಆಗಿರುತ್ತೆ. IDV ವ್ಯಾಲ್ಯೂ ಜಾಸ್ತಿ ಆಗ್ತಾ ಇದ್ದರೆ ಪ್ರೀಮಿಯಮ್ ಜಾಸ್ತಿ ಆಗುತ್ತೆ. IDV ವ್ಯಾಲ್ಯೂ ಕಡಿಮೆ ಆದರೆ ಪ್ರೀಮಿಯಮ್ ಕಡಿಮೆ ಆಗ್ತಾ ಇರುತ್ತೆ. ಸೊ ಒಂದು 20 ಕಂಪ್ನಿಗಳಿವೆ. ಈ ಒಂದು 20 ಕಂಪ್ನಿಗಳಲ್ಲಿ ಎಲ್ಲ IDV ವ್ಯಾಲ್ಯೂ ಮತ್ತು ಪ್ರೀಮಿಯಮ್ಮು ಎಲ್ಲ ಕಂಪ್ನಿಗಳು ವ್ಯತ್ಯಾಸ ಇರುತ್ತೆ, ಒಂದೇ ರೀತಿ ಇರೋಲ್ಲ, ವ್ಯತ್ಯಾಸಗಳಿರ್ತವೆ. ಒಂದು 4 ಕಂಪ್ನಿನ ವಿಚಾರಿಸ್ಕೊಂಡು ನೀವು IDV ವ್ಯಾಲ್ಯೂ ಎಷ್ಟು ಬರುತ್ತೆ, ಪ್ರೀಮಿಯಮ್ ಎಷ್ಟಾಗುತ್ತೆ ಅಂತ ವಿಚಾರಿಸ್ಕೊಂಡು ನೀವು ಪಾಲಿಸಿನ ವೆಹಿಕಲ್ ಇನ್ಶೂರೆನ್ಸ್ನ ತೊಗೋಬೇಕಾಗುತ್ತೆ. ಕೆಲವು ಕಂಪ್ನಿಗಳು ಏನು ಮಾಡ್ತಾರೆ ಅಂದರೆ 15 ವರ್ಷ ಹಳೆ ಗಾಡಿಗಳಿಗೆ ಅವರು ಫಸ್ಟ್ ಪಾರ್ಟಿ ಪಾಲಿಸಿನ ಮಾಡಿಕೊಡೋದಿಲ್ಲ, ಕೇವಲ ಥರ್ಡ್ ಪಾರ್ಟಿ ಪಾಲಿಸಿ ಮಾತ್ರ ಮಾಡಿಕೊಡ್ತಾರೆ. ಥರ್ಡ್ ಪಾರ್ಟಿ ಪಾಲಿಸಿ ಅಂದರೆ ಆಪೋಸಿಟ್ ಯಾರಾದರೂ ಬಂದರೆ ಅವ್ರ ಅಪಘಾತಗೀಡಾದರೆ ಅವ್ರಿಗೆ ಕ್ಲೈಮ್ ಮಾಡಿಕೊಡೋದಕ್ಕೆ ಥರ್ಡ್ ಪಾರ್ಟಿ ಪಾಲಿಸಿ ಅಂತೀವಿ. ಓನ್ ಡ್ಯಾಮೇಜ್ ಪಾಲಿಸಿ ಅಂದರೆ ವೆಹಿಕಲ್ ಏನಾದರೂ ಆಕ್ಸಿಡೆಂಟ್ ಆದರೆ ವೆಹಿಕಲ್ಗೆ ಕ್ಲೈಮ್ ಮಾಡಿಕೊಡ್ತೀವಲ್ಲ, ಅದಕ್ಕೆ ಓನ್ ಡ್ಯಾಮೇಜ್ ಪಾಲಿಸಿ ಅಂತೀವಿ. ಫಸ್ಟ್ ಪಾರ್ಟಿ ಪಾಲಿಸಿ ಅಂದರೆ ಥರ್ಡ್ ಪಾರ್ಟಿ, ಓನ್ ಡ್ಯಾಮೇಜ್ ಮತ್ತು ಓನರ್ ಕಮ್ ಡ್ರೈವರ್. ಆ ವೆಹಿಕಲ್ನ ಓನರ್ ಡ್ರೈವರ್ ಯಾರಿರ್ತಾರೆ ಅವ್ರು ಓಡಿಸ್ತಾ ಇದ್ದರೆ ಅವ್ರಿಗೂ ಕ್ಲೈಮ್ ಆಗೋದಕ್ಕೆ ಟೋಟಲ್ ಪ್ಯಾಕೇಜ್ ಪಾಲಿಸಿ ಅಥವಾ ಕಾಂಪ್ರಿಹೆನ್ಸಿವ್ ಪಾಲಿಸಿ ಅಥವಾ ಫಸ್ಟ್ ಪಾರ್ಟಿ ಪಾಲಿಸಿ ಅಂತ ಕರಿತೀವಿ. ಥರ್ಡ್ ಪಾರ್ಟಿ ಪಾಲಿಸಿ ಕಂಪಲ್ಸರಿ ಇದೆ. ನಿಮಗೆ ಬೇಕು ಅಂದರೆ ಫಸ್ಟ್ ಪಾರ್ಟಿ ಪಾಲಿಸಿ ಬೇಕಾದ್ರೆ ಮಾಡಿಸ್ಕೋಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.